Hello everyone, welcome back you all into the CAD Design in Kannada YouTube ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರಲ್ಲಿ ಟರ್ನಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಸೊ ನೀವು ಈಗ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾಸ್ಟರ್ ಕ್ಯಾಮ್ ಎಲ್ಲ ಕಮೆಂಟ್ಸ್ಗಳ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಡ್ಯೂ ಟು ಸಮ್ ಪರ್ಸನಲ್ ವರ್ಕ್ ಸೊ ಐ ಆಮ್ ನಾಟ್ ಏಬಲ್ ಟು ಕಂಟಿನ್ಯೂ. ಸೊ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಸೊ ಬಟ್ ಇವತ್ತಿನಿಂದ ನಿಮಗಾಗಿ ಮಾಸ್ಟರ್ ಕ್ಯಾಮ್ ವಿಡಿಯೋಸ್ ಕಂಟಿನ್ಯೂಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ಅದೇ ರೀತಿ ಸೊ ನಾನು ಇವತ್ತು ನಿಮಗೆ ಟರ್ನಿಂಗ್, ಫೇಸಿಂಗ್ ಆ್ಯಂಡ್ ರಫಿಂಗ್ ಇವೆರಡು ಒಂದು ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಯಾರಿಗಾದರೂ ಫುಲ್ ಡೀಟೇಲ್ ಆಗಿ ಮಾಸ್ಟರ್ ಕ್ಯಾಮ್ನ A to Z ಇನ್ಫಾರ್ಮೇಷನ್ ಬೇಕಂದರೆ ನೀವು ನಮ್ಮ ಕೋರ್ಸನ್ನು ಜಾಯ್ನ್ ಆಗಿ ಕೇವಲ 1000 ರೂಪೀಸಿಂದ ನಮ್ಮ ಕೋರ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನೋಡಿ ಸ್ನೇಹಿತರೆ, ಫಸ್ಟ್ ನಾವು ಮಾಸ್ಟರ್ ಕ್ಯಾಮ್ ಈ ಒಂದು ಸಾಫ್ಟ್ವೇರ್ ಓಪನ್ ಆದಾಗ ನಮಗೆ ಇಂಟರ್ಫೇಸ್ ಅನ್ನೋದು ಈ ರೀತಿ ಕಾಣುತ್ತೆ. ಸೊ ಫಸ್ಟ್ ನಾವು ವ್ಯೂವಲ್ಲಿ ಹೋಗಿ ಇಲ್ಲಿ ಶೋ ಆ್ಯಕ್ಸಿಸ್ ಅಂತ ಏನಿದೆಯಲ್ಲ, ಸೊ ಶೋ ಆ್ಯಕ್ಸಿಸನ್ನು ಆನ್ ಮಾಡ್ಕೊಂಡ್ರೆ ಸೊ ನಮಗೆ ಇಲ್ಲಿ ಹಾರಿಜೆಂಟಲ್ ಲೈನ್ ಆ್ಯಂಡ್ ವರ್ಟಿಕಲ್ ಲೈನ್ ಸೊ ನಮಗೆ ವಿಸಿಬಲ್ ಆಗುತ್ತೆ. ಸೊ ಇದಾದಮೇಲೆ ನಮ್ಮ ಟರ್ನಿಂಗ್ ಮಾಡೆಲ್ ನಾವು ಡಿಸೈನ್ ಮಾಡ್ಕೊಬೇಕು. ಸೊ ಟರ್ನಿಂಗ್ ಮಾಡೆಲ್ ಡಿಸೈನ್ ಮಾಡುವಾಗ ವೈರ್ ಫ್ರೇಮಲ್ಲಿ ಹೋಗಿ ಇಲ್ಲಿ ರೆಕ್ಟ್ಯಾಂಗಲ್ ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ಡ್ರಾ ಮಾಡಿ, ರೆಕ್ಟ್ಯಾಂಗಲ್ ಫಸ್ಟ್ಗೆ ಈ ರೀತಿ ಔಟರ್ ಬೌಂಡ್ರಿ ಡ್ರಾ ಮಾಡ್ಕೊಂಡು ಲೈನ್ ಪ್ಯಾರಲಲ್, ಸೊ ಲೈನ್ ಪ್ಯಾರಲಲ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸ್ಟೆಪ್ಸ್, ಸೊ ಈ ಲೈನ್ ಈ ರೀತಿ ಪ್ಯಾರಲ್ ಕ್ರಿಯೇಟ್ ಮಾಡ್ಕೊಂಡು ನೆಕ್ಸ್ಟ್ ಅಗೇನ್ ಈ ಲೈನ್ನ ಪ್ಯಾರಲ್ ಕ್ರಿಯೇಟ್ ಮಾಡ್ಕೊಂಡು ಅನ್ವಾಂಟೆಡ್ ಲೈನ್ಸನ್ನು ಡಿಲೀಟ್ ಮಾಡ್ಕೊಂಡ್ರೆ ಸೊ ನಮ್ಮ ಮಾಡೆಲ್ ಡಿಸೈನಿಂಗ್ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ, ರೈಟ್. ಸೊ ನಾವು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಡ್ರಾ ಮಾಡ್ಕೊತ ಹೋದರೆ ಸೊ ಅದಕ್ಕೆ ಟೈಮ್ ಅನ್ನೋದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ರೈಟ್. ಸೊ ಇವೆಲ್ಲ ಟ್ರಿಕ್ಸ್ ಕೂಡ ನಮ್ಮ ಕೋರ್ಸಲ್ಲಿ ಅವೈಲೇಬಲ್ ಇದೆ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಸೊ ಇವಾಗ ನಾವು ಲೈನ್ ಸೊ ಶೋ ಆ್ಯಕ್ಸಿಸ್ ಆನ್ ಮಾಡ್ಕೊಂಡಿವಿ ಆ್ಯಂಡ್ ಮಾಡೆಲ್ ಒಂದು ರೆಕ್ಟ್ಯಾಂಗಲ್ ಈ ರೀತಿ 0 ಪಾಯಿಂಟಿಂದ ಸೊ ಇದೇ ಸೆಕೆಂಡ್ ಕ್ವಾಡ್ರಂಟಲ್ಲೇ ಮ್ಯಾಕ್ಸಿಮಮ್ ನೀವು ಡ್ರಾಯಿಂಗನ್ನು ಡ್ರಾ ಮಾಡ್ಕೊಬೇಕಾಗುತ್ತೆ. ಸೊ ಬಿಕಾಸ್ ಆಫ್ ಸೇಮ್ ನಮ್ಮ CNC ಮಷಿನ್ ಕೂಡ ಇದೇ ರೀತಿ ಇರುತ್ತೆ. ಸೊ ನಾವು ರೆಫರೆನ್ಸ್ ಬಂದು ಇದೇ ಫೇಸಿಗೆ ರೆಫರೆನ್ಸ್ ತಗೊಳ್ಳೋದು, ರೈಟ್. ಮ್ಯಾಕ್ಸಿಮಮ್ ಸೆಕೆಂಡ್ ಕ್ವಾಡ್ರಂಟನ್ನು ರೆಫರ್ ಮಾಡಿ ಆ್ಯಂಡ್ ಹಾಫ್ ಡ್ರಾಯಿಂಗನ್ನು ಡ್ರಾ ಮಾಡ್ಕೊಬೇಕು. ನಾವು ಫುಲ್ ಡ್ರಾಯಿಂಗನ್ನು ಡ್ರಾ ಮಾಡ್ಕೊಂಡು ಹೋಗ್ಕೋಬೇಡಿ, ಹಾಫ್ ಡ್ರಾಯಿಂಗ್ ಯಾಕಂದರೆ ಸೊ ನಮ್ಗೆ ಟೂಲ್ ಇಲ್ಲಿ ಒಂದೇ ಕಡೆ ಕಟಿಂಗ್ ಆಗುತ್ತೆ, ಸೊ ಇದು ರೊಟೇಟ್ ಆಗ್ತಿರುತ್ತಲ್ಲ, ಸೊ ಅವಾಗ ನೀವು ಹಾಫ್ ಡ್ರಾಯಿಂಗನ್ನು ಡ್ರಾ ಮಾಡಿದ್ರೆ ಅದು ಫುಲ್ಲಿಗೆ ಕನ್ವರ್ಟ್ ಆಗುತ್ತೆ ಆಟೋಮೆಟಿಕ್ ಆಗಿ. ಸೊ ಶೋ ಆ್ಯಕ್ಸಿಸ್ ಆಯ್ತು, ಡ್ರಾಯಿಂಗನ್ನು ಡ್ರಾ ಮಾಡ್ಕೊಂಡಿವಿ. ದೆನ್ ಮಷಿನಲ್ಲಿ ಹೋಗ್ಬೇಕು. ಇಲ್ಲಿ ಸೊ ಮಷಿನಲ್ಲಿ ಹೋದಾಗ ನಮಗಿಲ್ಲಿ ಲೇತನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಲೇತ್ ನಮಗೆ ಟರ್ನಿಂಗ್ ರಿಲೇಟೆಡ್ ಎಲ್ಲ ಇಲ್ಲಿರುತ್ತೆ, ರೈಟ್. ಸೊ ಜಸ್ಟ್ ಅ ಮಿನಿಟ್, ಇದು ನನಗೆ ಮೊದಲು ಬೇರೆ ಗ್ರೂಪನ್ನು ಕ್ರಿಯೇಟ್ ಮಾಡಿದೆ, ಸೊ ಆ ಗ್ರೂಪನ್ನು ಡಿಲೀಟ್ ಮಾಡ್ತೀನಿ. ಸೊ ಈ ರೀತಿ ನಿಮಗೆ ಮಷಿನಿಂಗ್ ಟರ್ನಿಂಗ್ ಈ ರೀತಿ ಓಪನ್ ಆಗುತ್ತೆ, ರೈಟ್. ಸೊ ಇಲ್ಲಿ ಪ್ರಾಪರ್ಟೀಸ್ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ಫೈಲ್, ಟೂಲ್ ಸೆಟ್ಟಿಂಗ್, ಸ್ಟಾಕ್ ಸೆಟ್ ಆಫ್ ಸೊ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ನಮಗೆ ಸ್ಟಾಕ್ ಸೆಟ್ ಆಫ್. ಸೊ ಸ್ಟಾಕ್ ಸೆಟ್ ಆಫಲ್ಲಿ ಫೈಲ್ಸ್ ಅಂತ ಇರುತ್ತೆ. ಸೊ ನೀವಿಲ್ಲಿ ನೋಡಿ ಟರ್ನಿಂಗ್ ಫೇಸಿಂಗ್ ಅಂತ ಆಪ್ಷನ್ಸ್ ಇದೆ. ಸೊ ಇಲ್ಲಿ ನೋಡ್ಬೋದು ಟರ್ನಿಂಗ್ ಫೇಸಿಂಗ್ ಅಂತೇಳಿ. ಸೊ ಈ ರೀತಿ ನೇಮ್ ಕೊಡೋಬೇಕಂದ್ರೆ ನೀವು ಇಲ್ಲಿ ಎಡಿಟ್ ಮಾಡ್ಕೊಂಡ್ರೆ ಇಲ್ಲೇನು ನೀವು ಹೆಸರನ್ನು ಕೊಡ್ತಿರಲ್ಲ ಇಲ್ಲಿ ಓಪನ್ ಆಗುತ್ತೆ. ಸೊ ಇದಾದಮೇಲೆ ಟೂಲ್ ಸೆಟ್ಟಿಂಗ್ ಇರುತ್ತೆ. ಸೊ ಇಲ್ಲಿ ಮೇನ್ ಆಗಿ ಅಸೈನ್ ಟೂಲ್ ನಂಬರ್, ವಾರ್ಮ್ ಆಫ್ ಡೂಪ್ಲಿಕೇಟ್ ನಂಬರ್, ವಾರ್ಮ್ ಆಲ್ ಮಿಲ್ ಟೂಲ್ ಓರಿಯೆಂಟೇಷನ್, ಕಾನ್ಫ್ಲಿಕ್ಟ್. ಸೊ ಇದನ್ನು ಆನ್ ಮಾಡ್ಕೊಬೇಕು. ಸೊ ಇದು ಯಾಕೆ ಆನ್ ಮಾಡ್ಕೊಬೇಕು ಅಂತೇಳಿ ನೀವು ನಮ್ಮ ಕೋರ್ಸನ್ನು ಜಾಯ್ನ್ ಆದರೆ ಕ್ಲಿಯರ್ ಆಗಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಫ್ರಮ್ ಟೂಲ್, ಸೊ ಫೀಡ್ ಕ್ಯಾಲ್ಕುಲೇಷನ್ ಫ್ರಮ್ ಟೂಲ್ ಸೆಲೆಕ್ಟ್ ಮಾಡಿ. ದೆನ್ ಸ್ಟಾಕ್ ಸೆಟ್ ಆಫ್ ಅಲ್ಲಿ ಸ್ಟಾಕ್ ಸೆಟ್ ಆಫ್, ಜಾ ಸೆಟ್ ಆಫ್ ಬೈ ಯೂಸಿಂಗ್ ಪ್ರಾಪರ್ಟೀಸ್. ಸೊ ಪ್ರಾಪರ್ಟೀಸ್ ಯೂಸ್ ಮಾಡ್ಕೊಂಡು ನಮ್ಮ ಫಿನಿಶಿಂಗ್ ಡೈಮೆನ್ಷನ್ಸ್ ಎಷ್ಟಿದೆ, ರಫ್ ಡೈಮೆನ್ಷನ್ ಎಷ್ಟಿದೆ, ಓಡಿ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು, ಲೆಂತ್ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಬೇಕು, ಮೇಕ್ ಫ್ರಮ್ 2 ಪಾಯಿಂಟ್ಸ್ ಅಂದರೆ ಏನು, ಯೂಸ್ ಮಾರ್ಜಿನ್ ಅಂದರೆ ಏನು, ಸೊ ಇವೆಲ್ಲವೂ ನಾವು ನಮ್ಮ ಕೋರ್ಸಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಸೊ ಅಲ್ಲಿ ಜಾಯ್ನ್ ಆಗಿ ನಿಮಗಿನ್ನ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ರೈಟ್.
ಸೊ ಇದನ್ನು ಪ್ರಾಪರಾಗಿ ಸೆಟ್ಟಿಂಗನ್ನು ಮಾಡ್ಕೊಬೇಕು ನಾವು. ನೆಕ್ಸ್ಟ್ ಇಲ್ಲಿ ಮಷಿನ್ನ ಓರಿಯೆಂಟೇಷನ್ ಅಥವಾ ಮಷಿನ್ ಒಂದು ಪೊಸಿಷನ್ ಯಾವ ರೀತಿ ಇರ್ಬೇಕಂತೇಳಿ ನೀವು ಇಲ್ಲಿಂದ ಚೇಂಜ್ ಕೂಡ ಮಾಡ್ಕೊಳ್ಳಬಹುದು, ರೈಟ್. ಸೊ ಇದು ಒಂದು ನಮಗೆ ಸ್ಟಾಕ್. ಸೊ ಆದಮೇಲೆ ನಮಗೆ ಸ್ಪಿಂಡಲ್, ಚೆಕ್, ಜಾಸ್. ಸೊ ಜಾಸ್ ಸೆಟ್ಟಿಂಗ್ ಯಾವ ರೀತಿ ಮಾಡ್ಕೊಬೇಕಂತೇಳಿ, ಜಾಸ್ ಸೆಟ್ಟಿಂಗ್ ಎಲ್ಲಿ ಮಾಡ್ತೀರಿ ನೀವು? ಸೊ ಅವೆಲ್ಲ ನಾವು ಇಲ್ಲಿ ಜಾಮಿಟ್ರಿ ಅಂತ ಆಪ್ಷನ್ ಸಿಗುತ್ತೆ. ಜಾಮಿಟ್ರಿಯಲ್ಲಿ ರೆಕ್ಟ್ಯಾಂಗಲ್ ಶೇಪ್ ಇದೆಯಾ ಅಥವಾ ಪೈ ಶೇಪ್ ಇದೆಯಾ, ಇವೆಲ್ಲ ಪ್ರತಿಯೊಂದು ಎಡಿಟ್ ಮಾಡ್ಕೊಬೇಕು. ಇದೇ ರೀತಿ ಪ್ಯಾರಾಮೀಟರ್ಸ್ ಅಲ್ಲಿ ನೋಡಿ, ಇಲ್ಲಿ ಔಟರ್ ಡಯಾಮೀಟರ್ ಅಥವಾ ಇನ್ನರ್ ಡಯಾಮೀಟರ್ನ. ಸೊ ಕ್ಲ್ಯಾಂಪಿಂಗ್ ಮೆಥಡ್ ಯಾವ ರೀತಿ ಮಾಡ್ಕೊಬೇಕು? ಫ್ರಮ್ ಸ್ಟಾಕ್ ಸೆಲೆಕ್ಟ್ ಮಾಡಿದ್ರೆ ಸ್ಟಾಕಿಂದ ನಮಗೆ ಜಾಸ್. ಸೊ ಜಾಸ್ ಅಂದರೆ ನಿಮ್ಗೆ ಇಲ್ಲಿ ಡ್ರಾಯಿಂಗ್ ನೋಡಿ ಏನು ಬ್ಲೂ ಕಾಣ್ತಾ ಇದೆಯಲ್ಲ, ಸೊ ಇದನ್ನು ಜಾಸ್ ಅಂತೇಳಿ ಕರಿತೀವಿ. ಸೊ ಇದನ್ನು ಸೆಟ್ಟಿಂಗ್ ಮಾಡ್ಕೊಬೇಕು. ಸೆಟ್ಟಿಂಗ್ ಮಾಡಲೇಬೇಕು, ಯಾಕಂದರೆ ನಮಗೆ ಟೂಲ್ ಇಲ್ಲಿ ಬಂದು ಟಚ್ ಆದರೆ ಸೊ ಇಲ್ಲೇ ನಮಗೆ ಹೈಲೈಟ್ ಆಗುತ್ತೆ. ಡೈರೆಕ್ಟ್ ಮಷೀನಲ್ಲಿ ಟಚ್ ಆದರೆ ಮಷಿನ್ ಡ್ಯಾಮೇಜ್ ಆಗುತ್ತೆ, ಬಟ್ ಇಲ್ಲಿ ಬಂದು ಟಚ್ ಆದರೆ ಇಲ್ಲಿ ಗೊತ್ತಾಗುತ್ತೆ ನಮಗೆ, ರೈಟ್. ಸೊ ಈ ರೀತಿ ನೀವು ಫಸ್ಟಿಗೆ ಒಂದು ಸೆಟ್ಟಿಂಗನ್ನು ಮಾಡ್ಕೊಬೇಕು. ನೋಡಿ ಅಲ್ಲಿ ನಾನು ಫ್ರಮ್ ಸ್ಟಾಕ್ ಚೇಂಜ್ ಮಾಡಿದೆ, ಅದಕ್ಕೆ ಇವಾಗ ಸ್ಟಾಕಿಗೆ ಬಂದು ಫಿಕ್ಸ್ ಆಯ್ತು ಇವಾಗ. ಸೊ ಈ ರೀತಿ ಆದಮೇಲೆ ನಾವು ಡೈರೆಕ್ಟ್ ಫಸ್ಟಿಗೆ ಫೇಸಿಂಗನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಫೇಸಿಂಗಲ್ಲಿ ಜಾಮಿಟ್ರಿ ಮೇನ್ ಇಂಪಾರ್ಟೆಂಟ್. ಸೊ ಜಾಮಿಟ್ರಿ ಅಂದರೆ ನಾವು ಇಲ್ಲಿ ಫೇಸಿಂಗ್ ಆಪರೇಷನ್ ಮಾಡ್ತೀವಲ್ಲ, ಈ ಲೈನ್ ಮಾತ್ರ ಸೆಲೆಕ್ಷನ್ ಮಾಡ್ಕೊಬೇಕು. ಸೊ ಆ ಲೈನ್ ಸೆಲೆಕ್ಟ್ ಆದಮೇಲೆ ಪ್ಯಾರಾಮೀಟರ್ಸ್ ಅಂತೇಳಿ ಇರುತ್ತೆ. ಸೊ ಪ್ಯಾರಾಮೀಟರ್ಸಲ್ಲಿ ಟೂಲ್ ಸೆಲೆಕ್ಷನ್, ಟೂಲ್ ಯಾವ ರೀತಿ ಮೂವ್ಮೆಂಟ್ ಆಗಬೇಕು, ಎಲ್ಲಿಂದ ಸ್ಟಾರ್ಟ್ ಆಗಬೇಕು. ಸೊ ನೋಡಿ ಇಲ್ಲಿ ಟೂಲ್ ಸೆಲೆಕ್ಷನಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಟಿಪ್ ಈ ಒಂದು ಕಾರ್ನರ್ ರೇಡಿಯಸ್ ಎಷ್ಟಿದೆ ಅಂತೇಳಿ ಅವೆಲ್ಲ ಮೇನ್ ಇಂಪಾರ್ಟೆಂಟ್. ಸೊ ಅವನ್ನ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಅದೇ ರೀತಿ ಫೀಡ್ ರೇಟ್. ಸೊ ನಮಗಿಲ್ಲಿ ಸ್ಪಿಂಡಲ್ ಸ್ಪೀಡ್ CSS ಆ್ಯಂಡ್ RPM ಎರಡು ಟೈಪ್ ಇರೋದಿದೆ. ಆ್ಯಂಡ್ MM per revolution, MM per minutes, ಫೀಡ್ ರೇಟ್, ಮ್ಯಾಕ್ಸಿಮಮ್ ಸ್ಪೀಡ್ ಎಲ್ಲಿ ತರ ಹೋಗ್ಬೇಕು, ಕೂಲಂಟ್ ಆ್ಯಂಡ್ ರೆಫರೆನ್ಸ್ ಪಾಯಿಂಟ್ ಬಂದು ಟೂಲ್ ಯಾವ ರೀತಿ ಮೂವ್ಮೆಂಟ್ ಮಾಡ್ಕೊಬೇಕು ಅಂತೇಳಿ ಇದರಿಂದ ನಮಗೆ ಗೊತ್ತಾಗುತ್ತೆ. ದೆನ್ ಫೇಸ್ ಪ್ಯಾರಾಮೀಟರ್. ಸೊ ಇಲ್ಲಿ ಡೆಪ್ತ್ ಆಫ್ ಕಟ್. ಸೊ ಇದು ಮೇನ್ ಇಂಪಾರ್ಟೆಂಟ್. ಇದನ್ನು ನೀವು ನಮ್ಮ ಕೋರ್ಸಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಸೊ ಯಾರಿಗ ಇಂಟ್ರೆಸ್ಟ್ ಜಾಯ್ನ್ ಆಗಿ. ಸೊ ಇಲ್ಲಿ ನಮಗೆ ಡೆಪ್ತ್ ಆಫ್ ಕಟ್, ಟೂಲ್ ಎಲ್ಲಿ ತನಕ ಹೋಗ್ಬೇಕು, ಸ್ಟಾಕ್ ಎಲ್ಲೆಲ್ಲಿ ಇರಬೇಕು. ಸೊ ಅದೇ ರೀತಿ ಈ ರೀತಿ ಫೇಸಿಂಗ್ ಆಪರೇಷನ್ ಹೋಗೋ ಎಷ್ಟು MM ನಮಗೆ ಮೆಟಲ್ ರಿಮೂವ್ ಆಗಬೇಕು, ಆ ರೀತಿ ಪ್ರತಿಯೊಂದು ಸೆಟ್ಟಿಂಗ್ಸ್ ಇಲ್ಲಿ ಇರುತ್ತೆ. ಸೊ ಇವೆಲ್ಲ ಸೆಟ್ಟಿಂಗ್ ಪ್ರಾಪರಾಗಿ ಅಪ್ಲೈ ಮಾಡಿದಾಗ ಈ ರೀತಿ ಫೇಸಿಂಗ್ ಅನ್ನೋದು ನಮಗೆ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ನೀವು ಬ್ಯಾಕ್ ಬಾಟಮ್ ಆಪ್ಷನ್ಸಲ್ಲಿ ಆ್ಯನಿಮೇಷನ್ ನೋಡ್ಬೋದು. ಇಲ್ಲಿ ನೀವು ಜಸ್ಟ್ ನಾನು ಫೇಸಿಂಗ್ ಈ ರೀತಿ, ರೈಟ್. ಸೊ ಇಲ್ಲಿ ನೋಡಿ ಸ್ವಲ್ಪ 5 mm ನಾನು ಜಾಸ್ತಿ ತಗೊಂಡೇನೆ. ಸೊ ಡಿಸ್ಟೆನ್ಸ್ ನೋಡ್ಬೋದು, 0.9 ಇಲ್ಲಿದೆ, ನಮ್ಮ ಸ್ಟಾಕ್ ಇಲ್ಲಿದೆ. ಸೊ ಸ್ಟಾಕ್ ಕಂಪ್ಲೀಟ್ ಆಗಿ ಈ ರೀತಿ ರಿಮೂವ್ ಮಾಡ್ಕೊಳ್ಳಬಹುದು. ಅದೇ ರೀತಿ ಸೇಮ್ ರಫಿಂಗ್. ಸೊ ರಫಿಂಗಲ್ಲಿ ಸೇಮ್ ಜಾಮಿಟ್ರಿ, ಇಲ್ಲಿಂದ ಎಲ್ಲಿ ತನಕ ರಫಿಂಗ್ ಆಗ್ಬೇಕಂತೇಳಿ ಜಾಮಿಟ್ರಿ ಸೆಲೆಕ್ಷನ್ ಮಾಡ್ಕೊಬೇಕು. ಸೇಮ್ ಇಲ್ಲಿ ಟೂಲ್ ಸೆಲೆಕ್ಷನ್, ಫೀಡ್ ರೇಟ್, ಟೂಲ್ ಯಾವ ರೀತಿ ಮೂವ್ಮೆಂಟ್ ಮಾಡಬೇಕು ಪ್ರತಿಯೊಂದು ಇಲ್ಲಿರುತ್ತೆ. ಆ್ಯಂಡ್ ಪ್ಯಾರಾಮೀಟರಲ್ಲಿ ಡೆಪ್ತ್ ಆಫ್ ಕಟ್ ರಿಲೇಟೆಡ್ ಇರುತ್ತೆ. ಆ್ಯಂಡ್ ಮೇನ್ ಇಲ್ಲಿ ನಮಗೆ ಇಲ್ಲಿ ಸ್ಟಾಕ್ ರೆಕಗ್ನೈಸೇಷನ್ ಇದು ನಮಗೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವೆಲ್ಲ ಸೆಲೆಕ್ಷನ್ ಮಾಡ್ಕೊಂಡು ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೋಡಿ ನಮ್ಗೆ ಇಲ್ಲಿ ಸೊ ನಮ್ಮ ಸ್ಟಾಕ್ ಇಲ್ತಾನೆ ಇದೆ. ಸೊ ನೋಡಿ ಇಲ್ಲಿ ಪ್ರಾಪರಾಗಿ ನಮ್ಮ ಸ್ಟಾಕ್ ನಮಗೆ ರಿಮೂವ್ ಆಗಿದೆ. ಸೊ ಒಂದು ಸೈಡ್ ಅಪ್ಲೈ ಮಾಡಿದ್ರೆ ಬೋತ್ ಸೈಡ್ ನೋಡ್ಬೋದು ಇಲ್ಲಿ ರಿಮೂವ್ ಆಗಿದೆ, ರೈಟ್. ಸೊ ಈ ರೀತಿ ನೀವು ಫೇಸಿಂಗ್ ಆ್ಯಂಡ್ ರಫಿಂಗನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅಪ್ಲೈ ಮಾಡಿದ ಮೇಲೆ ಆ್ಯನಿಮೇಷನ್ ವಿಡಿಯೋ ನಾನಿಲ್ಲಿ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನೊಮ್ಮೆ ಸ್ವಲ್ಪ ಫಾಸ್ಟಾಗಿ ತೋರಿಸ್ಕೊಡ್ತೀನಿ. ಸೊ ಫೇಸಿಂಗ್ ಆ್ಯಂಡ್ ರಫಿಂಗ್ ಇಲ್ಲಿ ಈ ರೀತಿ ಪ್ರಾಪರಾಗಿ ವರ್ಕೌಟ್ ಆಗುತ್ತೆ. ಸೊ ಈ ರೀತಿ ಸಿಂಪಲ್ ಆಗಿ ನಾವು ಪ್ರೋಗ್ರಾಮಿಂಗನ್ನು ಕಲಿಬೋದು. ಸೊ ಯಾರಿಗ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಕಾಣ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು.